ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಲವಾರು ಜನ ಕೇಳ್ತಾ ಇದ್ರಿ. ವಿಶೇಷವಾಗಿ KPSCಯಲ್ಲಿ ಈಗ ಅಪ್ಕಮಿಂಗ್ ಗ್ರೂಪ್ ಬಿ ಎಕ್ಸಾಮ್ ಇದೆ ಆ್ಯಂಡ್ ಲ್ಯಾಂಡ್ ಸರ್ವೇರ್ HK ಆ್ಯಂಡ್ ನಾನ್ HK ಎಕ್ಸಾಮು. ಸೊ ಆ್ಯಂಡ್ ಅದರ ಜೊತೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ಆ್ಯಂಡ್ ಕೃಷಿ ಅಧಿಕಾರಿಯ ಒಂದು ಏನು ಅಪ್ಲಿಕೇಶನ್ ಬಿಡಬೇಕು, ಸೊ ಅದೆಲ್ಲ ವಿಷಯಗಳ ಬಗ್ಗೆ ತುಂಬ ಮಾಹಿತಿ ಇದೆ. ಸೊ ವಿಶೇಷವಾಗಿ KS ಮರುಪರೀಕ್ಷೆ ವಿಚಾರವನ್ನು ದಯವಿಟ್ಟು ಅದರ ಬಗ್ಗೆ ಸದ್ಯಕ್ಕೆ ನೀವು ಯಾವುದೇ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ 9ನೇ ತಾರೀಕು ಕೋರ್ಟ್ ಜಡ್ಜ್ಮೆಂಟ್ ಏನಾಗುತ್ತೆ ಅದಾದ ಮೇಲೆ ಮುಂದಿನ ಒಂದು ಅಂತಿಮ ನಿರ್ಧಾರ ಸಿಗುತ್ತೆ. ಸೊ ಇವತ್ತು ಆಲ್ರೆಡಿ 7ನೇ ತಾರೀಕು, ಇನ್ನೇನು 8, 9 ಇನ್ನು 2 ದಿನದಲ್ಲಿ ನಿಮಗೆ ಏನನ್ನೋದು ಅಂತಿಮವಾದಂಥ ಒಂದು ಕ್ಲೈಮ್ಯಾಕ್ಸ್ ಸಿಗುತ್ತೆ. ಸೊ ದಯವಿಟ್ಟು ಯಾರು ಕೂಡ ಅದ್ರ ಬಗ್ಗೆ ಗೊಂದಲಕ್ಕೊಳಗಾಗದೆ ನಿಮ್ಮ ಸ್ಟಡಿಯನ್ನು ಮುಂದುವರಿಸಿ. ಸೊ KPSC ಇದು ಗ್ರೂಪ್ ಬಿ ಎಕ್ಸಾಮು. ಈ ಹಿಂದೆ ಒಂದು ನಮಗೆ ಮಾಹಿತಿ ಸಿಕ್ಕಿತ್ತು, ಆಫೀಸ್ ಕಾಪಿ ಒಂದು KPSC ಇದು. ಸೊ ಅದರಲ್ಲಿ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ರು. ಏನಂತಂದರೆ ಮೇ 10ನೇ ತಾರೀಕು ಮತ್ತು 11ನೇ ತಾರೀಕು ಪರೀಕ್ಷೆ ಬಗ್ಗೆ ಮಾಹಿತಿ ಇದೆ ದಿನಾಂಕದ್ದು. ಬಟ್ ಅದು ಎಷ್ಟರ ಮಟ್ಟಿಗೆ ಖಚಿತವಾಗಿ ಅದೇ ದಿನಾಂಕ ನಡೆಯುತ್ತೋ ಅಥವಾ ಅದು ಪರಿಷ್ಕೃತ ಆಗುತ್ತೋ ದಿನಾಂಕ ಅನ್ನೋದು ಕನ್ಫರ್ಮ್ ಇಲ್ಲ. ಆ್ಯಂಡ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಕೂಡ ಅಷ್ಟೇ ಮೇ 20 ಮತ್ತು 21ನೇ ತಾರೀಕು ಪರೀಕ್ಷೆ ಆಗೋದ್ರ ಬಗ್ಗೆ ಮಾಹಿತಿ ಇದೆ. HK ಡೇಟು. ಆ್ಯಂಡ್ ಲ್ಯಾಂಡ್ ಸರ್ವೇರ್ದು ಅಷ್ಟೇ, ಅದು ಕೂಡ ಮೇ 31ನೇ ತಾರೀಕು ಆ್ಯಂಡ್ 1ನೇ ತಾರೀಕು ಮೇ 31ನೇ ತಾರೀಕು ಪರೀಕ್ಷೆ ಇರೋ ಬಗ್ಗೆ ಮಾಹಿತಿ ಇದೆ ಇದರಲ್ಲಿ. ಸೊ ಆ್ಯಂಡ್ ಅದರ ಜೊತೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ಯಾವುದೇ ಒಂದು ಮಾಹಿತಿ ಇಲ್ಲ ಅದರಲ್ಲಿ, ಆ ಒಂದು PDF ಅಲ್ಲಿ. ಅದು ಕಂಪ್ಲೀಟಾಗಿ ನಮಗೆ ಡೀಟೇಲ್ಡ್ ಆಗಿ PDF ಸಿಕ್ಕಿಲ್ಲ. ಸೊ ಬಟ್ ಮೇ ಮತ್ತು ಜೂನ್ ತಿಂಗಳಲ್ಲಿ ಆಲ್ಮೋಸ್ಟ್ ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆ್ಯಂಡ್ ಗ್ರೂಪ್ ಬಿ ಪರೀಕ್ಷೆಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಒಂದು ದಿನಾಂಕಗಳನ್ನು ನಿಗದಿ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಬಟ್ ಅದು ಎಷ್ಟರ ಮಟ್ಟಿಗೆ ಅದೇ ದಿನಾಂಕದಂದು ಪರೀಕ್ಷೆ ಆಗುತ್ತೆ. ಬಿಕಾಸ್ ಈ ಎಲ್ಲ ಪರೀಕ್ಷೆಗಳು ಡಿಪೆಂಡ್ ಆಗಿರೋದು ಕೂಡ KS ಪೂರ್ವಭಾವಿ ಪರೀಕ್ಷೆ ಮೇಲೆ. ಈಗೇನು ಮರುಪರೀಕ್ಷೆ 29ಕ್ಕಿತ್ತು, ಅವರು ಈ ಹಿಂದೆ ನಿಗದಿ ಮಾಡಿದ್ದಂಥ ದಿನಾಂಕಗಳಿದು. ಯಾವುದು ಲ್ಯಾಂಡ್ ಸರ್ವೇರ್ HK ಅದು ನಾನು ಹೇಳಿದ್ನಲ್ವ, 31ನೇ ತಾರೀಕು ಮೇಗೆ, ಆ್ಯಂಡ್ 20 ಮತ್ತು 21ನೇ ತಾರೀಕು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಆ್ಯಂಡ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ಅದರಲ್ಲಿ ನಮಗೆ ಡೇಟ್ ಸಿಕ್ಕಿಲ್ಲ. ಆ್ಯಂಡ್ ಗ್ರೂಪ್ ಬಿ ಎಕ್ಸಾಮ್ದು ಮೇ 10 ಮತ್ತು 11ನೇ ತಾರೀಕು. ಬಟ್ ಅದು ಫಿಕ್ಸ್ ಇಲ್ಲ ಮೀನ್ಸ್ ಆ ಒಂದು ದಿನಾಂಕವನ್ನು ಅವರು ಯಾವ ಆಧಾರದ ಮೇಲೆ ನಿಗದಿ ಮಾಡಿದ್ರು ಅಂತಂದರೆ, ಈಗ ಪೂರ್ವಭಾವಿ ಪರೀಕ್ಷೆ ಇದು 29ಕ್ಕೆ ಕಂಪ್ಲೀಟ್ ಆದರೆ ಅದಾದಮೇಲೆ ನೆಕ್ಸ್ಟ್ ಇಯರಲ್ಲಿ 2025ಅಲ್ಲಿ ಈ ಎಲ್ಲ ಪರೀಕ್ಷೆಗಳನ್ನು ಮಾಡೋದಕ್ಕೆ ಅವ್ರು ನಿರ್ಧಾರ ಮಾಡಿದರು ಮೇ ಮತ್ತು ಜೂನ್ ತಿಂಗಳಲ್ಲಿ. ಬಟ್ ಈಗ ಪೂರ್ವಭಾವಿ ಪರೀಕ್ಷೆ ಇದು ಇನ್ನೂ ಅಂತಿಮವಾದಂಥ ಕನ್ಕ್ಲೂಷನ್ ಸಿಕ್ಕಿಲ್ಲ. ಸೊ ಇನ್ ಕೇಸ್ ಆ ಪೂರ್ವಭಾವಿ ಪರೀಕ್ಷೆ ಏನಾದರೂ 29ಕ್ಕೆ ನಡೆದಿಲ್ಲ ಅಂದರೆ ಈ ಎಲ್ಲ ದಿನಾಂಕಗಳು ಕೂಡ ಬದಲಾವಣೆ ಆಗೋ ಸಾಧ್ಯತೆ ಇದೆ, ಆಯಿತಾ. ಹಂಗಾಗಿ ಇದು ಯಾವುದು ಕೂಡ ಕನ್ಫರ್ಮ್ ಡೇಟ್ ಇಲ್ಲ. ಸೊ ಈಗ ಏನು ಮಾಡಬೇಕಾಗಿರೋದು ಅಂತಂದರೆ, ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಈಗ ಆಲ್ರೆಡಿ ನಾವು ಅಧ್ಯಕ್ಷರ ಗಮನಕ್ಕೂ ಕೂಡ ಈ ವಿಚಾರವನ್ನು ತರ್ತೇವೆ. ಹಲವಾರು ಜನ ರಿಕ್ವೆಸ್ಟ್ ಮಾಡಿದ್ದೀರಾ, ತುಂಬ ಜನ ಲೆಟರ್ ಮೂಲಕ ಕೂಡ ಟೆಲಿಗ್ರಾಮಲ್ಲಿ ನಮಗೆ ಕಳಿಸಿದ್ದೀರಾ. ಗ್ರೂಪ್ ಬಿ ಎಕ್ಸಾಮ್ ಆದರೂ ಅಟ್ಲೀಸ್ಟ್ ಡೇಟ್ ಬಿಡಿಸಿ, ಆ್ಯಂಡ್ ಲ್ಯಾಂಡ್ ಸರ್ವೇರ್ದು, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ಆ್ಯಂಡ್ ಅಗ್ರಿಕಲ್ಚರ್ ಕೃಷಿ ಅಧಿಕಾರಿಗೆ ಸಂಬಂಧಪಟ್ಟಾಗ ಅಪ್ಲಿಕೇಶನ್ದು. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಶೀಘ್ರದಲ್ಲೇ KPSCಯ ಕಾರ್ಯದರ್ಶಿಯವರನ್ನ ನೇರವಾಗಿ ಭೇಟಿ ಮಾಡಿ, ನಮ್ಮ ಸಂಘಟನೆ ಅಧ್ಯಕ್ಷರು ಒಂದು ದಿನ KPSC ಕಚೇರಿಗೆ ಭೇಟಿ ಕೊಟ್ಟು ಈ ಎಲ್ಲ ಪರೀಕ್ಷೆಗಳ ದಿನಾಂಕಗಳನ್ನು ಒಂದು ಅಂತಿಮ ದಿನಾಂಕವನ್ನು ಬಿಡುಗಡೆ ಮಾಡೋದಕ್ಕೆ ಒತ್ತಡವನ್ನು ಹಾಕಲೇಬೇಕು. ಬಿಕಾಸ್ ತುಂಬ ಜನ ಆಸ್ಪಿರೆಂಟ್ಸ್ ಇದ್ದೀರಾ. ನಾವು ಈಗ ಒಂದು ವಾರದಿಂದ ಬರೀ KS ಪರೀಕ್ಷೆ ಬಗ್ಗೆ ಗಮನ ಹರಿಸ್ತಾ ಇರೋದಕ್ಕೆ ಕಾರಣ ತುಂಬ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಇನ್ ಕೇಸ್ ಆಫ್ ಈ ದಿನಾಂಕಗಳು ಮೇ ಮತ್ತು ಜೂನ್ ತಿಂಗಳು ಎಕ್ಸ್ಪೆಕ್ಟೆಡ್ ಮಂತ್ ಇತ್ತು ಈ ಎಲ್ಲ ಪರೀಕ್ಷೆಗಳು ನಡೆಯೋದು. ಬಟ್ ಸದ್ಯಕ್ಕೆ ಪೂರ್ವಭಾವಿ ಪರೀಕ್ಷೆ ಏನಾದರೂ 29ಕ್ಕೆ ಕನ್ಫರ್ಮ್ ಆದರೆ ಆ್ಯಸ್ ಇಟ್ ಈಸ್ ಮೇ ಮತ್ತು ಜೂನಲ್ಲೇ ಪರೀಕ್ಷೆಗಳು ನಡೀತವೆ. ಎಲ್ಲದು ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಆ್ಯಂಡ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಲ್ಲ ಪರೀಕ್ಷೆಗಳು ಕೂಡ ಮೇ, ಜೂನ್, ಜುಲೈ ಆ ಮಂತಲ್ಲಿ ಪರೀಕ್ಷೆಗಳು ನಡೀತವೆ. ಬಟ್ ಇನ್ ಕೇಸ್ ಇಲ್ಲ ಅಂತಂದರೆ ಆ ಪರೀಕ್ಷೆಗಳು ಆ ದಿನಾಂಕದಂದು ಕನ್ಫರ್ಮ್ ಆಗೋದು ಡೌಟ್ ಆಗುತ್ತೆ. ಸೊ ಸದ್ಯಕ್ಕೆ ನಾವಂತರೂ ಖಂಡಿತವಾಗಿಯೂ ಸದ್ಯದಲ್ಲಿ ಇನ್ನೊಂದು ವಾರ ಅಥವಾ ಇನ್ನೊಂದು ವಾರದಲ್ಲಿ ಅನ್ನೋದಕ್ಕಿಂತ ಅತಿ ಶೀಘ್ರದಲ್ಲೇ KPSC ಕಚೇರಿಗೆ ಭೇಟಿಯನ್ನು ನೀಡೋದಕ್ಕೆ ನಮ್ಮ ಅಧ್ಯಕ್ಷರಿಗೆ ನಾವು ಈ ಮೂಲಕ ಮನವಿ ಮಾಡಿಕೊಂಡು, ಸೊ ಅವರು ಈ ಎಲ್ಲ ಸಂಬಂಧಪಟ್ಟ ಪರೀಕ್ಷೆಗಳ ಒಂದು ದಿನಾಂಕಗಳನ್ನು ಬಿಡುಗಡೆ ಮಾಡಿಸೋದಕ್ಕೆ KPSC ಕಾರ್ಯದರ್ಶಿಯವರಿಂದ ನಾವು ರಿಕ್ವೆಸ್ಟನ್ನು ಮಾಡ್ಕೊಳ್ತೀವಿ. ಸೊ ಯಾರು ಕೂಡ ಗ್ರೂಪ್ ಎ ಆಸ್ಪಿರೆಂಟ್ಸ್ ಆಗಿರ್ಬೋದು, ಆ್ಯಂಡ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅರ್ಜಿಯನ್ನು ಹಾಕಿರೋರು ಆ್ಯಂಡ್ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ ಯಾರೂ ಕೂಡ ದಯವಿಟ್ಟು ಬೇಜಾರಾಗಬೇಡಿ. ನಮ್ಮ ಸಂಘಟನೆಯಿಂದ ಸದ್ಯದಲ್ಲೇ ನಿಮಗೆ ಪರೀಕ್ಷಾ ದಿನಾಂಕಗಳ ಒಂದು ಅಂತಿಮ ನಿಮಗೆ ಪಟ್ಟಿ ಸಿಗೋ ರೀತಿಯಾಗಿ ಮಾಡ್ತೀವಿ. ನಿಮ್ಮ ಪ್ರಿಪ್ರೇಷನನ್ನು ಚೆನ್ನಾಗಿ ಮಾಡಿ. ಆ್ಯಂಡ್ KS ಆಸ್ಪಿರೆಂಟ್ಸ್ಗಳು ಅಷ್ಟೇ ಯಾವುದೇ ಕಾರಣಕ್ಕೂ ಗೊಂದಲ ಮಾಡ್ಕೊಳ್ಳೋಕೆ ಹೋಗಬೇಡಿ. 9ನೇ ತಾರೀಕು ನಿಮಗೆ ಅಂತಿಮವಾದಂಥ ನಿರ್ಧಾರ ಏನು ಅನ್ನೋದು ಸಿಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ. ಸುಮ್ಮನೆ ಬೇರೆ ಯಾವುದೇ ವಿಚಾರಗಳಿಂದ ನೀವು ಆಲ್ರೆಡಿ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿರ್ತೀರ. ಸೊ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ನಡೀಲಿ. ಆ್ಯಂಡ್ PDO ಪರೀಕ್ಷೆಯನ್ನು ಬರೀತಾ ಇರೋರು ನಾಳೆ ನಾನ್ HK ಎಕ್ಸಾಮ್, ಇವತ್ತು ಆಲ್ರೆಡಿ ಕಡ್ಡಾಯಕರಣ ಪರೀಕ್ಷೆ ಇದೆ. ನಾಳೆ
GK ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್ ಇದೆ. ಸೊ ಯಾರೆಲ್ಲ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದರೆ ಎಕ್ಸಾಮ್ ಚೆನ್ನಾಗಿ ಮಾಡಿ. ಆ್ಯಂಡ್ ಪರೀಕ್ಷಾ ಹಾಲಲ್ಲಿ ಏನೇ ಗೊಂದಲ ಆದರೂ ಕೂಡ ಸ್ವಲ್ಪ ತಾಳ್ಮೆಯನ್ನು ವಹಿಸಿ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ HK ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಗೊಂದಲ ಆದಾಗ ಅಲ್ಲಿ ಸ್ವಲ್ಪ ಹೋರಾಟದ ಮಟ್ಟಕ್ಕೆ ಹೋದಾಗ ಏನೇನಾಯಿತು ಹತ್ತಿಕ್ಕೋದಕ್ಕೆ ಈಗ ಆಲ್ರೆಡಿ FIR ಆಗಿರೋ ವಿಚಾರ, ಅದನ್ನೆಲ್ಲ ನಾವು ಈ ಪರೀಕ್ಷೆ ಮುಗಿದಾದ್ಮೇಲೆ ಸಂಬಂಧಪಟ್ಟ ಒಂದು ತಾಲೂಕು ಆಡಳಿತಕ್ಕೆ ಭೇಟಿ ಕೊಟ್ಟು ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಬಟ್ ಸದ್ಯಕ್ಕೆ ದಯವಿಟ್ಟು ಪರೀಕ್ಷೆಗೆ ಹೋದಂಥವ್ರು ನೀವು ಸ್ವಲ್ಪ ತಾಳ್ಮೆಯನ್ನು ಕಳೆದುಕೊಳ್ಳದೆ ತುಂಬ ಜಾಗೃತರಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಕ್ವಶನ್ ಪೇಪರ್ ವಿಚಾರದಲ್ಲಿ ಏನಾದರೂ ಬಂಡಲ್ ಓಪನ್ ಆಗಿದೆ ಅಥವಾ ಸೀಲ್ ಓಪನ್ ಆಗಿದೆ ಅನ್ನೋದನ್ನು ಚೆಕ್ ಮಾಡಿ. ಬಟ್ ವಿಪರೀತವಾಗಿ ಏನೋ ವಿಚಾರವನ್ನು ಎತ್ಕೊಂಡು ನೀವು ವಾದ ವಿವಾದಕ್ಕೆ ದಯವಿಟ್ಟು ಇಳಿಬೇಡಿ. ಬಿಕಾಸ್ ನಿಮ್ಮ ಭವಿಷ್ಯ ಕೂಡ ತುಂಬ ಇಂಪಾರ್ಟೆಂಟು. ಸ್ವಲ್ಪ ಯೋಚನೆ ಮಾಡಿಬಿಟ್ಟು ತಾಳ್ಮೆಯಿಂದ ಆ ವಿಚಾರವನ್ನು ಅವಲೋಕಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ. ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.